Welcome to Sankalp Learning Solutions. Good morning, my dear students. ಇವತ್ತಿನ ಪಾಠ ಸಂಖ್ಯಾಶಾಸ್ತ್ರ. ಒಂದನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಉತ್ತರ ಎ ಸರಿಯಾಗಿದೆ, ಸರಾಸರಿಯಾಗಿದೆ. ಎರಡನೇದು ಬಿ ಬಹುಲಕ ಆಗಿದೆ, ಸಿ ಮಧ್ಯಾಂಕವಾಗಿದೆ, ಡಿ ವ್ಯಾಪ್ತಿ ಆಗಿದೆ. ಒಂದನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಆಪ್ಷನ್ ಗಮನಿಸಿ. ಎ ಸರಾಸರಿಯಾಗಿದೆ, ಬಿ ಬಹುಲಕ ಆಗಿದೆ, ಸಿ ಮಧ್ಯಾಂಕವಾಗಿದೆ, ಡಿ ವ್ಯಾಪ್ತಿ ಆಗಿದೆ. ಸೊ ಇಲ್ಲಿ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವನ್ನ ಬಹುಲಕ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸರಾಸರಿ ಅಂದ್ರೆ ಏನ್ ಹೇಳಿ ಮಕ್ಕಳೇ? ಎಲ್ಲಾ ಮೌಲ್ಯಗಳ ಮೊತ್ತವನ್ನ ಸಂಖ್ಯೆಯಿಂದ ಭಾಗಿಸುವುದು. ಅದೇ ರೀತಿ ಮಧ್ಯಾಂಕ ಅಂದ್ರೆ ಏನ್ ಹೇಳುತ್ತೆ? ಮಧ್ಯದ ಮೌಲ್ಯ ಮತ್ತು ವ್ಯಾಪ್ತಿ ಅಂದ್ರೆ ಗರಿಷ್ಠ. ಇಲ್ಲಿ ವ್ಯಾಪ್ತಿ ಅಂದ್ರೆ ಏನ್ ಹೇಳಿ? ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ನಡುವಿನ ವ್ಯತ್ಯಾಸ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವ್ದಾಗತ್ತೆ ಹೇಳಿ? ಬಹುಲಕ ಆಗತ್ತೆ. ಸೊ ಉತ್ತರ ಬಿ ಸರಿಯಾಗಿದೆ.